ಕಾಮಿಡಿಯಾಗಿ ಫನ್ ಆಗಿರುವಂಥ ಒಂದು ವಿಡಿಯೋ ಬಿಗ್ ಬಾಸ್ ಸೀಸನ್ 12ನ ಒಂದು ರಕ್ಷಿತಾ ಮತ್ತು ಗಿಲ್ಲಿಯ ಒಂದು ಟಾಕು ನಿನ್ನೆಯಿಂದನೂ ಸೂಪರ್ ಆಗಿದೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಿಗ್ ಬಾಸ್ ಸೀಸನ್ 12ನ ಒಂದು ಪ್ರೋಮೋಗಳ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತೀನಿ. ಸೊ ಈ ಪ್ರೋಮೋ ನನಗೆ ಹಾಕಿದಾಗ ಏನನ್ನಿಸ್ತಂದರೆ, ನಿನ್ನೆಯಿಂದ ಒಂದು ಡೌಟ್ ಇತ್ತು ಗಿಲ್ಲಿ ಮೇಲೆ. ಗಿಲ್ಲಿ ಅಂದರೆ ಇಷ್ಟ, ಗಿಲ್ಲಿ ಥರ ಕಾಮಿಡಿ ಇಷ್ಟ, ಗಿಲ್ಲಿ ಥರ ಕಾಮಿಡಿ ಇಷ್ಟ ಅಂತ ನಮ್ಮ ಕರಾವಳಿ ಹುಡುಗಿ ನಮ್ಮ ರಕ್ಷಿತಾ ಮುದ್ದಾಗಿ ಹೇಳ್ತಾ ಇದ್ಲು. ಸೊ ಅದು ನನಗೆ ಖುಷಿ ಅನಿಸ್ತಾ ಇತ್ತು. ಗಿಲ್ಲಿಯಲ್ಲಿರುವಂಥ ಕ್ವಾಲಿಟಿ ಎಲ್ಲ ಇಷ್ಟ, ಗಿಲ್ಲಿ ಥರನೇ ಹುಡ್ಕೋಬೇಕು ಮದುವೆ ಆಗೋಕ್ಕೆ ಅಂತೆಲ್ಲ ಸಾಕಷ್ಟು ಬಾರಿ ನಮ್ಮ ರಕ್ಷಿತಾ ಬಿಗ್ ಬಾಸ್ ಮನೇಲಿ ಹೇಳ್ಕೊಂಡಿರೋದು ಉಂಟು. ಹೌದು ತಾನೇ? ನಾನು ನಿಜ ಅಂದ್ಕೊಂಡಿದ್ದೆ ನಮ್ಗೆ ಗಿಲ್ಲಿ ಅಂದರೆ ಬಹಳ ಇಷ್ಟ, ನಮ್ಮ ರಕ್ಷಿತಾಗೆ ಅಂದರೆ ಒಂದು ಫ್ರೆಂಡ್ ಆಗಿ ಇಷ್ಟ ಅಂತ ಅನ್ನೋದು ಅಲ್ದೇನೆ ಇನ್ನು ಫ್ರೆಂಡ್ಗೂ ಮೀರಿದೊಂದು ಪ್ರೀತಿ ಬಂದ ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಕ್ಲಿಯಾರಿಟಿನ ನಮ್ಮ ರಕ್ಷಿತಾ ಖಡಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮ ಗಿಲ್ಲಿ ಒಂದು ಮಾತನ್ನ ನಿನ್ನೆಯಿಂದನೂ ಒಂದು ಮಾತು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ನಮ್ಮ ಕಾವ್ಯ ಹಾಗೆ ಗಿಲ್ಲಿ ಮತ್ತು ನಮ್ಮ ರಘುವಣ್ಣ ರಕ್ಷಿತಾ 3 ಜನ ಕೂಡ ಡಿಸ್ಕಸ್ ಮಾಡುವಾಗ ನಮ್ಮ ಗಿಲ್ಲಿ ಒಂದು ಕತೆ ರೂಪದಲ್ಲಿ ಹೇಳ್ತಾನೆ. ಆ ಹುಡುಗಿಗೆ ನಾನಂದರೆ ಕ್ರೇಜು, ಅವ್ರಿಗೆ ಇಷ್ಟ, ಹಂಗೆ ಹಿಂಗೆ ಮದುವೆಗೋಸ್ಕರ ಕಾಯ್ತಾ ಇದ್ದಾಳೆ ರಕ್ಷಿತಾ ಅನ್ನೋ ಒಂದು ಅರ್ಥದಲ್ಲಿ ಒಂದು ಕತೆ ಹೇಳ್ತಾನೆ. ರಕ್ಷಿತಾ ಡೈರೆಕ್ಟಾಗಿ ಹೇಳ್ತಾಳೆ, ನನಗೆ ಗಿಲ್ಲಿ ಅಂತ 2-3 ಕ್ವಾಲಿಟಿ ಅಷ್ಟೇ ಇಷ್ಟ, ನನ್ನ ಗಿಲ್ಲಿ ಇಲ್ಲಿರುವಂಥ ಅಷ್ಟು ಕ್ವಾಲಿಟಿನೂ ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗದಿರೋಂಥ ಕ್ವಾಲಿಟಿನೂ ಇದೆ. ಸೊ ನನ್ನ ಗಂಡ ಆಗೋಕ್ಕೆ ಬೇಕಾಗಿರೋಂಥ ಕ್ವಾಲಿಟೀಸು ಎಲ್ಲನೂ ಕೂಡ ಇಲ್ಲ, ಜಸ್ಟ್ 2-3 ಕ್ವಾಲಿಟೀಸ್ ಇದೆ ಅಷ್ಟೇ. ನನ್ನ ಗಂಡ ಆಗೋಕ್ಕೆ ಎಲ್ಲ ಕ್ವಾಲಿಟೀಸ್ ಇಲ್ಲ. ನಾನು ಲವ್ವರ್ ಆಗೋಕ್ಕೋ ಅಥವಾ ನನ್ನ ಗಂಡ ಆಗೋಕ್ಕೋ ಅವ್ರ ಹತ್ರ ಇರೋದು ನನಗೆ ಕೆಲವೊಂದು ಮಾತ್ರ ಇಷ್ಟ, ಎಲ್ಲನೂ ಇಷ್ಟ ಅಲ್ಲ. ನಾನು ಅವ್ರಿಗೆ ಅಣ್ಣ ಅಂತ ಕರಿತೀನಿ, ಆ ಥರ ಎಲ್ಲರೂ ಭ್ರಮೇಲಿದ್ರೆ ಅಣ್ಣ ಅಂತ ಕರೆದು ಬಿಡ್ತೀನಿ ಅಂತೇಳಿ ಎಷ್ಟು ಕಡಾಕಾಗಿ ಆನ್ಸರ್ ಮಾಡ್ತಾಳೆ ನಮ್ಮ ರಕ್ಷಿತಾ. ಅಂದರೆ ಸೂಪರ್ ಗುರು, ಅವಳಿಗೆ ಇದ್ದಿದ್ದಂಗೆ ಹೇಳ್ತಾಳೆ. ಒಟ್ಟು ಪೊಸೆಸಿವ್ನೆಸ್ ಏನಕ್ಕೆ ಅಂದರೆ, ಒಂದು ಫ್ರೆಂಡ್ ಅಂತ, ಒಂದು ಅಣ್ಣನೋ ಒಂದು ಫ್ರೆಂಡ್ನೋ ಆ ರೀತಿ ಒಂದು ಪ್ರೀತಿ ಭಾವನೆ ಇದೆ ಹೊರತು ಒಂದು ಲವ್ವರ್ಸ್ ಆಗಿ ಅಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾಳೆ. ನನ್ನ ಗಂಡ ಆಗೋಕ್ಕೆ ಅವರಲ್ಲಿ ಕ್ವಾಲಿಟೀಸ್ ಇನ್ನೂ ಬೇಕು, ಸೊ ನನ್ನ ಗಂಡ ಆಗೋಕ್ಕೆ ಅವರಲ್ಲಿ ಕೆಲವೊಂದು ಕ್ವಾಲಿಟೀಸ್ ಮಾತ್ರ ಇದೆ ಗುರು ಅಂತೇಳ್ಬಿಟ್ಟು ನಮ್ಮ ರಕ್ಷಿತಾ ಹೇಳ್ತಾ ಇರೋಂಥದ್ದು. ಸೂಪರ್ವಾಗಿ ಖಡಕ್ಕಾಗಿ ಆನ್ಸರ್ ಮಾಡ್ತಾರೆ ನಮ್ಮ ಗಿಲ್ಲಿ. ಗಿಲ್ಲಿ ತರ ಹುಡ್ಕಬೇಕು. ಕೆಲವೊಂದು ಕ್ವಾಲಿಟೀಸು ಇಷ್ಟ ಆಗಲ್ಲ ನನಗೆ, ಕಂಪ್ಲೇಂಟ್ ಮಾಡ್ತಿರ್ತೀನಲ್ಲ ಅದು ಇಷ್ಟ ಆಗಲ್ಲ. ಕೆಲವೊಂದು ಕ್ವಾಲಿಟೀಸ್ ಮಾತ್ರ ನಮ್ಮ ಗಿಲ್ಲಿದು ಇಷ್ಟ ಆಗುತ್ತೆ. ನನ್ನ ಗಂಡನಾಗಿ ಇರೋದಕ್ಕೆ ಅವ್ರಿಗೆ ಅಷ್ಟೊಂದು ಕ್ವಾಲಿಟೀಸ್ ಇಲ್ಲ ಅನ್ನೋದು ನಮ್ಮ ರಕ್ಷಿತಾ ಹೇಳ್ತಾ ಇದ್ದಾರೆ. ನಮ್ಮ ಗಿಲ್ಲಿ ಮತ್ತು ಕಾವ್ಯ ಸಕ್ಕದ ಮಜಾ ತಗೋತಾ ಇದ್ದಾರೆ. ನಮ್ಮ ರಕ್ಷಿತನ ರೇಗಿಸೋದ್ರ ಮುಖಾಂತರ ನಮ್ಮ ಗಿಲ್ಲಿ ಮಜಾ ತಗೋತಾ ಇದ್ದಾನೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಈ ಒಂದು ಮೂಮೆಂಟ್ನ ಅಂತ ಹೇಳ್ಬೋದು. ನಮ್ಮ ರಕ್ಷಿತನ ರೇಗಿಸಿ ಮಜಾ ತಗೋತಾನೆ ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಕಾವ್ಯ ಸೇರ್ಕೊಬಿಟ್ಟಿದ್ದಾರೆ. ಈಗ ಇರೋದೇ ಸ್ವಲ್ಪ ಜನ ಅಲ್ವಾ, 7 ಜನ ಇದಾರಲ್ವಾ, ಸೊ ಅಷ್ಟರ ಮಧ್ಯದಲ್ಲೇ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿದೆ ಫನ್ನಿಯಾಗಿ. ಕಾವ್ಯ ಈಗ ರಕ್ಷಿತಾ ನಮ್ಮ ಗಿಲ್ಲಿ ಹೇಳ್ತಾರೋ ಒಂದು ಕತೆಗೆ ಕಾವ್ಯ ಸ್ವಲ್ಪ ಇಲ್ಲಿ ಉಪ್ಪು ಖಾರ ಹಾಕಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಉಪ್ಪು ಖಾರ ಅನ್ನೋದಕ್ಕಿಂತ ಒಂದು ಎಂಜಾಯ್ ಮೂಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೀನು ಗಿಲ್ಲಿ ಅಂತ ಇಷ್ಟಪಡ್ತಾ ಇದ್ದೆ, ಗಿಲ್ಲಿ ಅಂತ ಇಷ್ಟಪಡ್ತಾ ಇದ್ದೆ, ಈಗಿಲ್ಲ ಅಂತಿದೆಯಲ್ಲ, ಕ್ಲಾರಿಟಿ ಕೊಡೋ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಒಂದು ಕಾನ್ವರ್ಸೇಷನ್ ಕಾಮಿಡಿಯಾಗಿ ಇದೆ, ಫನ್ನಿಯಾಗೂ ಇದೆ. ನಮ್ಮ ರಕ್ಷಿತಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ನನ್ನ ಗಂಡ ಆಗೋಕ್ಕೆ ಯಾವ ಕ್ವಾಲಿಟೀಸು ಇಲ್ಲ ನಮ್ಮ ಗಿಲ್ಲಿ ಹತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಫ್ರೆಂಡ್ ಆಗಿ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ರಕ್ಷಿತಾ. ಏನೇ ಆಗಲಿ ನಮ್ಮ ತುಳುನಾಡಿನ ಹುಡುಗಿಗೆ ದಯವಿಟ್ಟು 99 ಓಟ್ ಹಾಕಿ ಇಷ್ಟೊಂದು ಮನರಂಜಿಸಿದ್ದಾಳೆ. ಹಾಗೆ ನಮ್ಮ ಗಿಲ್ಲಿನೂ ಕೂಡ ಓಟ್ ಹಾಕಿ ಗೆಲ್ಸಿ ಅಂತ ಕೇಳ್ತೀನಿ. ಬಡವ್ರ ಮಕ್ಕಳನ್ನ ಬೆಳೆಸಿ ಗೈಸ್. ಸೂಪರಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಗೆಲ್ಲಿಸ್ತಾ ಇಲ್ಲ. ಅಷ್ಟು ಫ್ಯಾನ್ಸ್ ಕ್ರೇಜ್ ಇದೆ, ಅಷ್ಟು ಎಂಟರ್ಟೈನ್ಮೆಂಟ್ ನೋಡಿದ್ರೆ ಒಂದು ಪಿಲ್ಲರ್ ಆಗಿ ಇಡೀ ಬಿಗ್ ಬಾಸ್ ಸೀಸನ್ 12ನ ಒಂದು ಹೆಗ್ಲ ಮೇಲೆ ಹೊತ್ಕೊಂಡ್ಬಂದಿರೋರು ಯಾರು ಇದ್ರೆ ನಮ್ಮ ಗಿಲ್ಲಿ ಮತ್ತು ರಕ್ಷಿತಾ, ಅಶ್ವಿನಿ ಮ್ಯಾಮ್ ಅಂತ ಹೇಳ್ತೀನಿ. ಸೊ ದಯವಿಟ್ಟು ನಮ್ಮ ರಕ್ಷಿತಂಗೆ, ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ನಮ್ಮ ರಕ್ಷಿತನ ಗೆಲ್ಲಿಸಿ, ಹಾಗೆ ಮಂಡ್ಯದ ಹುಡುಗ ಗಿಲ್ಲಿನ ಗೆಲ್ಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಈ ಪ್ರೊಮೋನ ನೋಡಿದ್ರೆ ನಮ್ಮ ರಕ್ಷಿತನ ಒಂದು ಗಂಡ ಆಗೋಕ್ಕೆ ಕ್ವಾಲಿಟೀಸ್ ಗಿಲ್ಲಿ ಹತ್ರ ಇಲ್ವಂತೆ. ನಿಮಗೆ ಏನು ಅನ್ನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಬಾಯ್ ಗೈಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು.